ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಪ್ಪ, ಏನು ಶಾಂತಕ್ಕ, ಗ್ಯಾಸ್ ಖಾಲಿ ಆಗೈತೇನಾ? ಇಲ್ಲ, ಗ್ಯಾಸ್ ಏನು ಖಾಲಿ ಆಗಿಲ್ಲ. ಅವತ್ತು ತುಂಬಿಸ್ಕೊಂಡಿರೋದು ಹಾಗೆ ಇದೆ, ಒಂದು ಚೂರು ಖಾಲಿ ಆಗಿಲ್ಲ. ಮತ್ತ್ಯಾಕೆ ಶಾಂತಕ್ಕ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದೀಯಾ? ಅಷ್ಟೊಂದು ಕಷ್ಟಪಟ್ಕೊಂಡು ಕೆಮ್ಕೊಂಡು. ಗ್ಯಾಸ್ ರೇಟು 900 ರೂಪಾಯಿ ಅಮ್ಮೋ. 1.5 ತಿಂಗಳು ಬರಲ್ಲ ಗ್ಯಾಸು. ಅದಕ್ಕೆ ಹೆಂಗೋ ರೋಡಲ್ಲಿ ಅಲ್ಲಿ ಇಲ್ಲಿ ಕಟ್ಟಿಗೆಗಳಿರ್ತವೆ, ತಗೊಂಡು ಬಂದು ಹೆಂಗೋ ಅಡುಗೆ ಮಾಡ್ಕೊತೀನಿ. ಗ್ಯಾಸ್ಗಾದರೆ ದುಡ್ಡು ಕೊಡಬೇಕು, ಕಟ್ಟಿಗೆಗಳು ಫ್ರೀಯಾಗಿ ಸಿಗ್ತಾವಲ್ವಾ, ಅದಕ್ಕೆ ಸುಮ್ಮನೆ ಯಾಕೆ ಗ್ಯಾಸ್ ವೇಸ್ಟ್ ಮಾಡಬೇಕು ಅಂತ. ಮತ್ತ್ಯಾಕೆ ಶಾಂತಕ್ಕ ಗ್ಯಾಸು ಎಲ್ಲ ತಂದಿಟ್ಕೊಂಡಿದೀಯಾ? ಗ್ಯಾಸ್ ತಂದಿರೋದು ಅಡುಗೆ ಮಾಡೋಕ್ಕಲ್ಲ, ಹೊರ್ಗಡೆಯಿಂದ ಯಾರೋ ನಮ್ಮ ನೆಂಟರುಗಳು ಬರ್ತಾರಲ್ಲ, ಅದನ್ನ ನೋಡಲಿ ನಮ್ಮನೇಲಿ ಗ್ಯಾಸ್ ಐತೆ ಅಂತ. ನಾವು ಒಂದು ರೇಂಜ್ಗೆ ಇದ್ದೀವಿ ಅಂತ ಅವರು ತಿಳ್ಕೊಬೇಕಲ್ವಾ. ಓ, ಶೋಕಿಗೋಸ್ಕರ ಅಂತ ಅನ್ನಿ. ನೀನು ಏನಾದರೂ ತಿಳ್ಕೊ. ನೀನು ನೋಡಿದ್ರೆ ಇಲ್ಲಿ ರೂಪಾಯಿ ಕುಡಿತಾ ಇದೆಯಾ, ಅಲ್ಲಿ ನೋಡು ನಿನ್ನ ಮಗ ಎಲ್ಲ ಫ್ರೆಂಡ್ಸ್ನೆಲ್ಲ ಗುಡ್ಡಾಕೊಂಡು ದುಡ್ಡನ್ನೆಲ್ಲ ಹೇಗೆ ಖರ್ಚು ಮಾಡ್ತಾ ಇದ್ದಾನೆ ಅಂಗಡಿ ಹತ್ರ. ಏನಪ್ಪ, ಒಂದು ಪ್ಯಾಕ್ ಬಿಸ್ಕೆಟ್ ಕೊಡು. ಏ, ಬೆಳಗ್ಗೆ ನೀನೊಬ್ಬ ಬಂದ್ಬಿಡ್ತೀಯ. ನಾನು ಹೇಳಿದ್ದೀನಿ 10 ಗಂಟೆ ಮೇಲೆ ಬಾ ಅಂತ. ಮೊದಲನೇ ಗಿರಾಕಿ ನೀನೇ. ಹೋಗು, ಆಮೇಲೆ ಬಾ, ಹೋಗು. ಅಯ್ಯೋ, ನಿನ್ಗೇನಯ್ಯ ಪ್ರಾಬ್ಲಮ್ಮು? ನಾನು ಯಾವಾಗ ಬಂದರೆ ನಿನ್ಗೇನು ಒಟ್ಟಿನಾಗ ಬೋಣಿ ಆಗಬೇಕು ಅಷ್ಟೇ ತಾನೇ. ಅಲ್ಲಿ ನೋಡಿದ್ರೆ ನಿಮ್ಮಪ್ಪ ನಿಮ್ಮಮ್ಮ 1 ರೂಪಾಯಿಗೂ ಕಂಜೂಸ್ ಬುದ್ಧಿ ಮಾಡ್ತಾರೆ. ನೀನು ನೋಡಿದ್ರೆ ಬರೋ ಗಿರಾಕಿಗಳನ್ನೆಲ್ಲ ಓಡಿಸ್ತಾ ಇದ್ದೀಯ. ಏನು ಸಮಾಚಾರ? ಅಲ್ಲಯ್ಯ, ನಾನು ನೋಡಿದ್ರೆ ನಿನ್ಗೆ ಅಯ್ಯೋ ಅನ್ಸಲ್ವೇನಯ್ಯ? ನೋಡು, ಮದುವೆ ಗಂಡು ಥರ ರೆಡಿಯಾಗಿ ನಿಂತಿದ್ದೀನಿ. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಕಂಜೂಸ್ ಬುದ್ಧಿ ಮಾಡಿಕೊಂಡು ನನಗೆ ಮದುವೆ ಮಾಡದೆ ನಿಲ್ಲಿಸ್ಬಿಟ್ಟವ್ರಲ್ಲಯ್ಯ. ಅಲ್ಲ, ನಮ್ಮ ಅಪ್ಪ ಅಮ್ಮಂಗೆ ನನಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ಐತೋ ಇಲ್ವೋ? ಅದಕ್ಕೆ ಹೇಗಿದ್ರು ನಮ್ಮ ಅಪ್ಪ ಅಮ್ಮ ಅಂತೂ ನನಗೆ ಮದುವೆ ಮಾಡಲ್ಲ. ಅಂಗಡಿಗೆ ಯಾರಾದರೂ ಬರೋ ಹುಡುಗಿಯರನ್ನ ನೋಡಿಬಿಟ್ಟು ಮದುವೆ ಆಗ್ಬಿಡೋಣ ಅಂತ ಇದ್ದೀನಿ. ಓಹೋ, ಹಿಂಗೆ. ಇರು, ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಚಾಡಿ ಹೇಳ್ತೀನಿ. ಬರೋ ಗಿರಾಕಿಗಳನ್ನೆಲ್ಲ ಓಡಿಸ್ತಾವನೆ ಅಂಗಡಿ ಹತ್ರ ಅಂತ ಹೇಳ್ಬಿಟ್ಟು ಹೋಗಿ ನಿನ್ನ ಮೇಲೆ ಚಾಡಿ ಹೇಳ್ತೀನಿ. ಇರು. ಯೋಯೋ, ನಿನ್ನ ಬಾಯಿಗೆ ಸಕ್ಕರೆ ಹಾಕ ಹೇಳ್ಬೇಡಯ್ಯೋ. ನಮ್ಮ ಅಪ್ಪಂಗೇನಾದರೂ ಗೊತ್ತಾಗ್ಬಿಟ್ರೆ ಗ್ರಹಚಾರ ಬಿಡಿಸ್ಬಿಡ್ತಾನೆ. ಲೋ ಮಗನೇ, ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದೆಯೋ ಇಲ್ವೋ ನೀನು? ಅಯ್ಯೋ, ಬೆಳಗ್ಗೆಯಿಂದ ಒಂದು ಗಿರಾಕಿನೂ ಬಂದಿಲ್ಲಪ್ಪೋ. ಲೇ, ಊರವರೆಲ್ಲ ಬಂದು ಅಲ್ಲಿ ಚಾಡಿ ಹೇಳ್ತಾವ್ರೆ. ಬರೋ ಗಿರಾಕಿಗಳನ್ನೆಲ್ಲ ಓಡಿಸ್ತಾವನೆ, ಒಂದು ವ್ಯಾಪಾರ ಮಾಡ್ದಂಗೆ ಸುಮ್ಮನೆ ನಿಂತವನಲ್ಲಿ ಅಂತ. ಏನೋ ಮಾಡ್ತಾ ಇದೆಯಾ ನೀನು? ಅದು ಸರಿ, ಹುಡುಗಿರ ಫೋಟೋ ಎಲ್ಲ ಕೊಟ್ಟಿದ್ನಲ್ಲ ರಾತ್ರಿ, ನೋಡ್ದ? ಯಾರಾದರೂ ಒಬ್ಳು ಇಷ್ಟ ಆದ್ಲಾ? ಅಪ್ಪೋ, ನಿನಗೊಂದು ಚೂರಾದರೂ ಬುದ್ಧಿ ಐತೇನಪ್ಪೋ? ಒಬ್ಳಿಗೆ ಕಣ್ಣಿಲ್ಲ, ಒಬ್ಳಿಗೆ ಕಿವಿ ಇಲ್ಲ, ಇನ್ನೊಬ್ಳು ನೋಡಿದ್ರೆ ಬುದ್ಧಿನೇ ಇಲ್ವಾ ಅಂತ ಹೇಳ್ತೀಯ. ಅಂಥವ್ರನ್ನ ನಾನು ಮದುವೆ ಆಗಬೇಕಾ? ನಾನು ಮದುವೆ ಆಗೋದಿಲ್ಲ. ನೀನು ವರದಕ್ಷಿಣೆಗೋಸ್ಕರ ಯಾರ್ಯಾರನ್ನ ತಂದು ಕಟ್ಟೋದು ನನಗಿಷ್ಟ ಇಲ್ಲ. ನಾನು ಇಷ್ಟಪಟ್ಟಿದ್ದು ಹುಡುಗಿನೇ ಮದುವೆ ಆಗೋದು. ಏಯ್, ಅಂಥ ಕೆಲಸ ಎಲ್ಲಾದರೂ ಮಾಡೀಯಾ? ನನಗೆ ಬರೋ ವರದಕ್ಷಿಣೆ ಮಿಸ್ ಆಗಿಬಿಡುತ್ತೆ. ನಾನು ಹೇಳ್ದಂಗೆ ಕೇಳಬೇಕಷ್ಟೇ. ನಾನು ನೋಡಿರೋ ಹುಡುಗಿನೇ ಮದುವೆ ಆಗ್ಬೇಕು ನೀನು. ಮೈ ಡಿಯರ್ ಡ್ಯಾಡಿ, ನೀನೇನು ಯೋಚನೆ ಮಾಡಬೇಡ. ನಾನು ಆಲ್ರೆಡಿ ಒಬ್ಬ ಹುಡುಗಿನ ಇಷ್ಟಪಟ್ಬಿಟ್ಟಿದ್ದೀನಿ. ನಾನು ಅವಳನ್ನೇ ಮದುವೆ ಆಗೋದು. ನಮಸ್ಕಾರ. ಬನ್ನಿ, ಈಗ ಬಂದ್ರಾ? ಹ್ಞೂ ಅತ್ತೆ, ಈಗ ತಾನೇ ಬಂದ್ವಿ. ಅಯ್ಯಪ್ಪ, ಇದೇನಿದು ಇವಳು ವಾಯ್ಸ್ ಹಿಂಗೈತೆ? ಇವಳು ನೋಡು, ಒಳ್ಳೆ ಎಮ್ಮೆ ಇದ್ದಂಗೆ. ಅಯ್ಯೋ ದೇವ್ರೇ, ಎಂಥ ಹುಡುಗಿನ ತಮ್ಮ ನನಗೆ ಗಂಟಾಕಕ್ಕೆ ಹೊರಟವ್ರಪ್ಪ ನಮ್ಮಪ್ಪ ಅಮ್ಮ. ನೋಡ್ರಿ, ಹುಡುಗಿ ಬಾಯಿ ತುಂಬ ಅತ್ತೆ ಅಂತ ಕರಿತಾ ಇದ್ದಾಳೆ ಆಗಲೇ. ಬಾಮ್ಮ, ಒಳಗಡೆ ಹೋಗೋಣ. ಚೆನ್ನಾಗಿದೆ, ನಿಮ್ಮನೆ ತುಂಬ ಚೆನ್ನಾಗಿದೆ. ಅಲ್ಲ, ನೀವು ಕಾಫಿ ಗೀಫಿ ಏನಾದರೂ ಕುಡಿತೀರಾ ಇಲ್ಲ ಕುಡಿಯೋದಿಲ್ವಾ? ಕಾಫಿ ಟೀ ಏನಾದರೂ ಸರಿ ಮಾಡ್ಕೊಂಡು ಬನ್ನಿ. ಅಯ್ಯೋ ರೀ, ಈಗ ತಾನೇ ಹಾಲು ಖಾಲಿ ಆಗ್ಬಿಡ್ತು. ಮೊದಲೇ ಹೇಳೋದಲ್ವ ಇವ್ರು ಬರ್ತಾರೆ ಅಂತ. 1 ಲೀಟ್ರ್ ಎಕ್ಸ್ಟ್ರಾ ಆದರೂ ತಂದಿಟ್ಕೊತಾ ಇದ್ದೆ.
ಇವಾಗ ಹಾಲು ಖಾಲಿ ಆಗಿಬಿಟ್ಟಿದೆ ರೀ. ಹೌದಾ? ಹೋಗ್ಲಿ ಬಿಡಿ, ಏನು ಬೇಡ. ನೋಡಿ ಬೀಗ್ರೆ, ಇವ್ರು ಏನು ಹೇಳೇ ಇಲ್ಲ. ನೀವು ಬರ್ತೀರಿ ಅಂದಿದ್ದಿದ್ರೆ ಹಾಲು ಹಣ್ಣು ಮೊಸರು ಹಂಗೆ ಒಬ್ಬಟ್ಟೆ ಮಾಡಿಬಿಡ್ತಿದ್ದೆ. ಇವ್ರು ಏನು ಹೇಳೇ ಇಲ್ಲ ನೋಡಿ ಬೀಗ್ರೆ. ಪರವಾಗಿಲ್ಲ ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲಿ ಬರ್ತೀವಲ್ಲ ಯಾವಾಗಾದರೂ, ಅವಾಗ ಒಬ್ಬಟ್ಟು ಬಿರಿಯಾನಿ ಚಿಕನ್ನು ಮಟನ್ನು ಎಲ್ಲ ಮಾಡಿಸಿವ್ರಂತೆ. ಅಪ್ಪ, ನನಗೆ ಬೋರಮ್ಮನ ಮೀಟ ಬೇಕಪ್ಪ. ಏನ ಬೋರಮ್ಮನ ಮೀಟನ? ಅದ್ಯಾವುದು ಬೋರಮ್ಮನ ಮೀಟ? ಅಯ್ಯೋ ಅಳಿಯಂದ್ರೆ ತಪ್ಪು ತಿಳ್ಕೊಬೇಡಿ, ಅದು ಬೋರಮ್ಮನ ಮೀಟ ಅಲ್ಲ, ಬೋರ್ ಮೀಟ, ಬೋರ್ ಮೀಟ. ಓ ಹೌದಾ? ಹಾಂ, ಏನು ಬಿಗ್ರೆ, ನನ್ನ ಮಗಳು ನಿಮ್ಗೆ ಇಷ್ಟ ಆದ್ರಾ? ಹಾಂ ಹಾಂ, ನಮಗಂತೂ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ನಾವು ಹೇಳೋ ಕಂಡೀಷನ್ಗೆಲ್ಲ ಒಪ್ಕೊಂಡ್ರೆ ನಾಳೆನೇ ತಾಳಿ ಕಟ್ಟಿಸ್ಬಿಡ್ತೀನಿ. ಐ, ನಾಳೆ ನನ್ನ ಮದುವೆ. ಏ ಅಪ್ಪ, ನನ್ನ ಮದುವೆ, ಅಪ್ಪ ನನ್ನ ಮದುವೆ. ಸ್ವಾಮಿ, ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಈ ಹುಡುಗಿ ನಿಜವಾಗ್ಲೂ ನಿಮ್ಮ ಮಗಳೇನಾ? ಯಾಕಪ್ಪ ಅಂಥ ಡೌಟು? ಇವಳು ನಿಜವಾಗ್ಲೂ ನನ್ನ ಮಗಳೇ. ಅಲ್ಲ, ನಿಮ್ಮ ಪರ್ಸ್ನಾಲಿಟಿ ನೋಡಿದ್ರೆ ಹೀಗಿದ್ದೀರಾ, ನಿನ್ನ ಮಗಳು ನೋಡಿದ್ರೆ ಹಾಗಿದ್ದಾಳೆ. ಅದಕ್ಕೆ ಯಾಕೋ ಡೌಟ್ ಬಂತು, ಕೇಳಿದೆ. ಒಬ್ಬಳೇ ಮಗಳಲ್ವಪ್ಪ, ಮುದ್ದಾಗಿ ಸಾಕ್ಬಿಟ್ಟಿದ್ದೀವಿ, ಅದಕ್ಕೆ ಹೀಗೆ ಬೆಳ್ಕೊಬಿಟ್ಟಿದ್ದಾಳೆ. ಏನು ಗುಂಡಮ್ಮ, ನಿನಗೆ ಹುಡುಗ ಇಷ್ಟ ಆದ್ನಾ? ನನಗೆ ಹುಡುಗ ಇಷ್ಟ ಆದ. ಏನಪ್ಪ, ನಮ್ಮ ಹುಡುಗಿ ನಿನ್ಗಿಷ್ಟ ಆದ್ಲೇನಪ್ಪ? ಅಯ್ಯೋ, ಅವನ್ನೇನು ಕೇಳ್ತೀರಾ? ಹಾಂ, ನಾನು ಹೇಳಿದ್ರೆ ಮುಗೀತು. ನಾನು ತಾಳಿ ಕಟ್ಟು ಅಂದರೆ ಕಟ್ಟಬೇಕಷ್ಟೇ ಅವನು. ಹಾಂ, ಮತ್ತೆ ಸರಿ, ಮತ್ತೆ ಒಳ್ಳೆ ದಿನ ನೋಡಿಬಿಟ್ಟು ಮದುವೆ ಮಾಡಿಸ್ಬಿಡಿ. ಅಲ್ಲಪ್ಪ, ಸ್ವಲ್ಪ ವರದಕ್ಷಿಣೆ ಯಾಕೋ ಕಮ್ಮಿ ಕೇಳಿದ್ವೇನೋ ಅನ್ನಿಸ್ತಾ ಇದೆ. ನಾನು ಕೇಳಿದ್ದಕ್ಕೂ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅದಕ್ಕೇನಂತೆ, ನಾನು ಕೋಟಿಗಿದ್ದೀನಮ್ಮ, ಅವೆಲ್ಲ ತಲೆ ಕೆಡ್ಸ್ಕೋಬೇಡ. ಇರೋದು ಒಬ್ಬಳೇ ಮಗಳು, ಆಸ್ತಿ ಅಂತಸ್ತು ಎಲ್ಲ ಅವಳದೆ. ಹಾಂ ತಗೊಳ್ಳಿ, ಇವಾಗ ಇದರಲ್ಲಿ 50,000 ಇದೆ. ಇವಾಗ ಸದ್ಯಕ್ಕೆ ಇಷ್ಟು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ತಾಳಿ ಕಟ್ಟೋಷ್ಟರಲ್ಲಿ ನಾನು 50 ಲಕ್ಷ ಕೊಡ್ತೀನಿ ನಿಮಗೆ. ಬಹಳ ಸಂತೋಷ, ಬಹಳ ಸಂತೋಷ. ನನಗಂತೂ ಈ ಸಂಬಂಧ ತುಂಬ ಇಷ್ಟ ಆಯಿತು. ಹಾಗೆ ಹುಡುಗಂಗೆ ಚೈನು ಉಂಗುರ ಎಲ್ಲ ಮಾಡಿಸ್ಕೊಡ್ತೀನಿ, ಏನು ಯೋಚನೆ ಮಾಡಬೇಡ್ರಿ. ನನ್ನ ಮಗಳನ್ನ ಚೆಂದಾಗಿ ನೋಡ್ಕೋಬೇಕು. ಹಾಂ, ರಾಣಿ ರಾಣಿ ಸಾಕ್ದಂಗೆ ಸಾಕಿದ್ದೀನಿ ಅವಳನ್ನ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡ್ರಿ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀವಿ. ಅಪ್ಪ, ಇದೇನಿದು? ಹಾಂ, ನನ್ನನ್ನೇನಾದರೂ ಕುರಿ ಅಂದ್ಕೊಂಡಿದ್ದೀಯಾ? ನಿನಗಿಷ್ಟ ಬಂದಿದ್ದ ದುಡ್ಡಿಗೆ ಹರಾಜಾಗ್ತಾ ಇದೆಯಲ್ಲ ನನ್ನ ಇಷ್ಟ ಕಷ್ಟ ಏನು ಕೇಳೋದು ಬೇಡವಾ ನೀನು? ಅವಳಿರೋದು ನೋಡು, ಒಳ್ಳೆ ಎಮ್ಮೆ ಇದ್ದಂಗೆ ಅವಳೆ. ಹಾಂ, ಅವಳನ್ನ ಯಾರು ಮದುವೆ ಆಯ್ತಾರೆ? ನನಗೆ ಈ ಮದುವೆ ಇಷ್ಟ ಇಲ್ಲ. ಹೇಯ್, ಏನೋ ಮಾತಾಡ್ತಾ ಇದ್ದೀಯಾ? ಮುಚ್ಚೋ ಬಾಯಿ ಸಾಕು. ನಾನು ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ರಿ ಮನೇಲಿರು, ಇಲ್ಲಾಂದರೆ ಮನೆ ಬಿಟ್ಟು ಹೋಗು ಅಷ್ಟೇ. ಓ ರಾಧಾ, ಬಂದ? ಬಾ, ಸರಿಯಾದ ಟೈಮ್ಗೆ ಬಂದಿದ್ಯಾ. ಅಪ್ಪ, ನಾನು ಇವಳನ್ನೇ ಇಷ್ಟಪಡ್ತಾ ಇರೋದು. ನಾವಿಬ್ಬರು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀವಿ. ಒಳ್ಳೆಗಳಿಗೆ ಬರಲಿ ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಇಷ್ಟು ದಿನ ಹೇಳಿರಲಿಲ್ಲ. ನಾನು ಆಲ್ರೆಡಿ ಇವಳನ್ನ ಮದುವೆ ಆಗಿದ್ದೀನಿ. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ನಮ್ಮನ್ನೆಲ್ಲ ಕರೆಸ್ಬಿಟ್ಟು ಅವಮಾನ ಮಾಡ್ತಾ ಇದ್ದೀರಾ? ಬಾ ಮಗಳೇ, ಹೋಗೋಣ. ಅಯ್ಯೋ ಅಯ್ಯೋ, ನೀವು ಹೋಗಬೇಡ್ರಿ, ನೀವು ಇಲ್ಲೇ ಇರಿ. ನಾನು ಸ್ವಲ್ಪ ಬುದ್ಧಿ ಹೇಳ್ತೀನಿ. ಅವನೇನೋ ತಮಾಷೆ ಮಾಡ್ತಾ ಇದ್ದಾನೆ ಅಷ್ಟೇ. ಯೋ, ಎದ್ದೊಳಯ್ಯ ಮೇಲೆ. ಆ ದುಡ್ಡು ತೊಗೊಂಡು ಹೋಗ್ತಾ ಇರೋ ಫಸ್ಟ್ ಇಲ್ಲಿಂದ. ನಡಿ ಮಗಳೇ, ಏನು ಇವ್ರ ಹತ್ರ ಅನ್ಸ್ಕೊಂಡು ಇಲ್ಲೇ ಇರೋದು? ದುಡ್ಡು ತಗೋ ಫಸ್ಟು. ಅಯ್ಯೋ ಅಯ್ಯೋ, ಮನೆ ಬಾಗಿಲಿಗೆ ಬಂದಿರೋ ಲಕ್ಷ್ಮಿನ ಒದ್ದು ಓಡಿಸ್ತಾವ ಇವನು. ಲೇ ಮೂದೇವಿ, ನಿನ್ಗೇನಾದ್ರೂ ತಲೆ ಕೆಟ್ಟೈತೇನೋ? ಮನೆಗೆ ಬಂದಿರೋ ಲಕ್ಷ್ಮಿನ ಯಾಕೋ ಬೇಡ ಅಂತ ಇದ್ದೀಯಾ ಅಲ್ವೋ? ನೀನು ನೋಡಿದ್ರೆ ಈ ಬಡಪಾಯಿನ ಮದುವೆ ಮಾಡ್ಕೊ ಬಂದಿದ್ಯಲ್ಲ, ಇವಳು ಏನೋ ಐತೆ ಆಸ್ತಿ ಅಂತಸ್ತು. ನಾನು ಏನಕ್ಕೆ ನಿನ್ಗೆ ಇಷ್ಟು ದಿನ ಮದುವೆ ಮಾಡಿರಲಿಲ್ಲ ಹೇಳು? ಒಳ್ಳೆ ಸಂಬಂಧ ಸಿಕ್ಕಲಿ, ಒಳ್ಳೆ ಶ್ರೀಮಂತ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ನೀನು ನೋಡಿದ್ರೆ ಅಷ್ಟರಲ್ಲಿ ಇಂಥ ಎಡವಟ್ಟು ಮಾಡ್ಕೊ ಬಂದಿದ್ಯಲ್ಲ. ನೋಡು, ಯಾರಿಗೂ ಗೊತ್ತಾಗ್ದಂಗೆ ಫಸ್ಟ್ ಆ ಹುಡುಗಿನ ಹೋಗಿ ಎಲ್ಲಾದ್ರೂ ಬಿಟ್ಟು ಬಂದ್ಬಿಡು. ನಾನು ನಿನಗೆ ಒಳ್ಳೆ ಶ್ರೀಮಂತ ಹುಡುಗಿ ನೋಡಿ ಮದುವೆ ಮಾಡ್ತೀನಿ. ಅಪ್ಪ, ಯಾಕೆ ಯಾವಾಗೂ ದುಡ್ಡು ದುಡ್ಡು ಅಂತ ಬಡ್ಕೋತೀಯ? ಹಾಂ, ದುಡ್ಡು ಬೇಕಾದರೆ ಹೇಳು, ನಾನು ಚೆನ್ನಾಗಿ ದುಡ್ಕೊಬಂದು ತಂದು ಹಾಕ್ತೀನಿ. ಅದನ್ನು ಬಿಟ್ಬಿಟ್ಟು ನನ್ನನ್ನೇನಾದರೂ ವರದಕ್ಷಿಣೆಗೆ ಮಾರ್ಕೋಬೇಕು ಅಂತ ಆಸೆ ಇದ್ದರೆ ಬಿಟ್ಬಿಡು. ನೋಡು, ಇವಳೇ ನಿನ್ನ ಸೊಸೆ ಅಂತ ಒಪ್ಕೊಂಡು ಸುಮ್ಮನೆ ಮನೆಗಿರಿಸ್ಕೊ.
ಇಲ್ಲಾಂದರೆ ಹೇಳು, ಇಬ್ಬರು ಈಗಲೇ ಮನೆ ಬಿಟ್ಟು ಹೋಯ್ತೀವಿ. ಹೋಗು, ಏನು ಎದುರಿಸ್ತಾ ಇದೆಯೇನೋ? ಹೋಗು, ಮನೆ ಬಿಟ್ಟು ಹೋಗು. ನನಗೆ ಮಕ್ಕಳೇ ಇಲ್ಲ ಅಂತ ಅನ್ಕೋತೀನಿ. ಹಾಂ, ನನ್ನ ಮಾತು ಕೇಳಿಲ್ಲ ಅಂದಮೇಲೆ ಈ ಮನೇಲಿ ಒಂದು ಕ್ಷಣನೂ ಇಲ್ಬೇಡ. ರಾಧಾ, ನಡಿ ಹೋಗೋಣ. ಈ ಮನೇಲಿ ನಮಗೊಂಚೂರು ಮರ್ಯಾದೆ ಇಲ್ಲ. ನಡಿ ಹೋಗೋಣ. ನಮ್ಮ ಪಾಡಿಗೆ ನಾವೆಲ್ಲಾದರೂ ಜೀವನ ಮಾಡ್ಕೊಂಡಿರೋಣ. ಇವ್ರು ಯಾವಾಗಲೂ ದುಡ್ಡು ದುಡ್ಡು ಅಂತ ಬಡ್ಕೊಳ್ಳಿ. ಅಲ್ಲ ರೀ, ಅದು ಏನೋ ಕೋಪದಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ನಿಧಾನವಾಗಿ ಮಾತಾಡಿ. ಅಯ್ಯೋ ಸುಮ್ಮನೆ ಬಾ, ಈ ಜನ್ಮದಲ್ಲಿ ಇವ್ರು ಬದಲಾಗಲ್ಲ. ಲೋ ಮಗನೇ ನಮ್ಮ ಮಾತು ಕೇಳು. ಅವಳ ಹಿಂದೆ ಹೋಗಬೇಡ, ಬಾರು. ಅಯ್ಯೋ ಹೋಗೇ ಬಿಟ್ನಲ್ಲಿ ಅವನು. ಅಯ್ಯೋ ಹೋಗಲಿ ಬಿಡ್ರಿ. ನಮ್ಮ ಮಾತು ಕೇಳಿಲ್ಲ ಅಂದಮೇಲೆ ಈ ಮನೇಲಿ ಅವನಿದ್ರು ವೇಸ್ಟೇ. ಹೋಗಲಿ ಬಿಡಿ. ಒಂದೆರಡು ದಿನ ಆಚೆ ಇದ್ದರೆ ಬುದ್ಧಿ ಬರುತ್ತೆ. ನೋಡಿದ್ರಲ್ವಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.